ಈಗ ಬರ್ತಾ ಇರೋ ಮಾಹಿತಿ ಪ್ರಕಾರ 5ನೇ ಪಾಯಿಂಟ್ನಲ್ಲೂ ಕೂಡ ಅಸ್ಥಿಪಂಜರ ಸಿಕ್ಕಿಲ್ಲ. 2ನೇ ದಿನದ ಸಮಾಧಿ ಅಗೆತದ ಕಾರ್ಯಾಚರಣೆ ಅಂತ್ಯವಾಗಿದ್ದು, ದೂರುದಾರ ಗುರುತಿಸಿದ್ದ 5 ಸ್ಥಳಗಳಲ್ಲೂ ಶವದ ಅವಶೇಷ ಸಿಕ್ಕಿಲ್ಲ. 2 ದಿನದಲ್ಲಿ ದೂರುದಾರ ತೋರಿಸಿದ್ದ 5 ಪಾಯಿಂಟ್ಗಳಲ್ಲಿ ಎಸ್ಐಟಿ ತಂಡ ಅಗೆತ ಮಾಡಿತ್ತು. 5 ಕಡೆ ಅಗೆದ ಸಂದರ್ಭದಲ್ಲಿ ಯಾವುದೇ ಅಸ್ಥಿಪಂಜರ ಸಿಕ್ಕಿಲ್ಲ ಅನ್ನುವ ಮಾಹಿತಿ ಸಿಗ್ತಾ ಇದೆ. ಅಸ್ಥಿ ಪಂಜರವನ್ನ ಹುಡುಕುವಲ್ಲಿ ಎಸ್ಐಟಿ ತಂಡ ವಿಫಲವಾಗಿದೆ. ನಾನೇ ಶವ ಹೂತ್ ಹಾಕಿದ್ದೆ ಅಂತ ಅನಾಮಿಕ ದೂರುದಾರ ಹೇಳಿಕೆ ದೂರನ್ನ ಕೊಟ್ಟಿದ್ದ. ಆದ್ರೆ ಆತನ ಸಮ್ಮುಖದಲ್ಲಿ ಗುಂಡಿಯನ್ನ ಅಗೆಯಲಾಗಿದ್ದು, 5 ಸ್ಥಳಗಳಲ್ಲೂ ಶವಗಳ ಸಂಬಂಧಪಟ್ಟಂತೆ ಅಸ್ಥಿ ಪಂಜರ ಸಿಕ್ಕಿಲ್ಲ. ಎಸ್ಐಟಿ ತಂಡ ಇವತ್ತು ಬೆಳಗ್ಗೆಯಿಂದ ನಿರಂತರವಾಗಿ ಕಾರ್ಯಾಚರಣೆ ಮಾಡಿತ್ತು. ನಿನ್ನೆ 1 ಗುಂಡಿ, ಇವತ್ತು 4 ಗುಂಡಿ, ಒಟ್ಟಾರೆಯಾಗಿ 5 ಸ್ಥಳಗಳಲ್ಲಿ ಗುಂಡಿಯನ್ನ ಅಗೆಯಲಾಗಿತ್ತು. ಆ 5 ಸ್ಥಳದಲ್ಲೂ ಇಲ್ಲಿವರೆಗೆ ಅಸ್ಥಿಪಂಜರ ಸಿಕ್ಕಿಲ್ಲ. 5ನೇ ಗುಂಡಿಯನ್ನ 5 ಅಡಿ ಅಗಲ 6 ಅಡಿ ಆಳ ಅಗೆಯಲಾಗಿದೆ. ಆದ್ರೆ ಅಲ್ಲಿ ಅಸ್ಥಿಪಂಜರ ಸಿಕ್ಕಿಲ್ಲ ಅನ್ನುವ ಮಾಹಿತಿ ಸಿಗ್ತಾ ಇದೆ. ಶವಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಅವಶೇಷಗಳು ಕೂಡ 5ನೇ ಗುಂಡಿಯಲ್ಲೂ ಸಿಕ್ಕಿಲ್ಲ. ಈ ಮೂಲಕ 2ನೇ ದಿನದ ಕಾರ್ಯಾಚರಣೆಯನ್ನ ಎಸ್ಐಟಿ ಸ್ಥಗಿತಗೊಳಿಸಿದೆ. ನಾಳೆ ಮತ್ತಷ್ಟು ಗುಂಡಿಗಳನ್ನು ಅಗೆಯಲಿದೆ ಎಸ್ಐಟಿ ತಂಡ. 5ನೇ ಪಾಯಿಂಟ್ನಲ್ಲೂ ಯಾವುದೇ ಶವದ ಸಂಬಂಧಪಟ್ಟಂತ ಇದೀಗ 2ನೇ ದಿನದ ಕಾರ್ಯಾಚರಣೆ ಅಂತ್ಯವಾಗಿದೆ. ಸಮಾಧಿ ಅಗತದ ಕಾರ್ಯಾಚರಣೆ ಅಂತ್ಯವಾಗಿರೋದು. ದೂರುದಾರ ಗುರುತಿಸಿದ 5 ಸ್ಥಳಗಳಲ್ಲೂ ಶವದ ಅವಶೇಷ ಸಿಕ್ಕಿಲ್ಲ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್ ಮಾಸ್ತಿಬೈಲ್ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಶಶಿಧರ್, ಈಗಾಗಲೇ 5ನೇ ಪಾಯಿಂಟ್ನಲ್ಲೂ ಕೂಡ ಎಸ್ಐಟಿ ತಂಡ ಶೋಧ ಕಾರ್ಯವನ್ನ ನಡೆಸಿದೆ, ಅಗಿತವನ್ನ ಮಾಡಿದೆ. ಆದ್ರೆ 5ನೇ ಪಾಯಿಂಟ್ನಲ್ಲೂ ಕೂಡ ಅಸ್ಥಿ ಪಂಜರ ಸಿಕ್ಕಿಲ್ಲ ಅನ್ನುವ ಮಾಹಿತಿ ಸಿಗ್ತಾ ಇದೆ. ಏನಿದೆ ಡೀಟೇಲ್ಸ್? ಒಟ್ಟು ಕಾರ್ಯಾಚರಣೆ 5 ದಿನಗಳ ಕಾರ್ಯಾಚರಣೆಯನ್ನು ತೆಗೆದುಕೊಂಡ್ರೆ ಇವತ್ತಿನ ಕಾರ್ಯಾಚರಣೆ ಅತ್ಯಂತ ವೇಗವಾಗಿ ನಡೆದಿದೆ ಅಂತಾನೆ ಹೇಳಬೇಕು. ಈಗ ತಾನೇ 5ನೇ ಗುಂಡಿಯನ್ನ ತೆಗೆದ ಒಂದು ಪ್ರತಿಫಲ ಕೂಡ ನಮಗೆ ಗೊತ್ತಾಗ್ತಾ ಇದೆ. ಅಲ್ಲೂ ಕೂಡ ಏನು ಸಿಕ್ಕಿಲ್ಲ ಅನ್ನುವಂಥದ್ದು. ಅಂದ್ರೆ ನಿನ್ನೆ ಸುಮಾರು 6 ಗಂಟೆಗಳ ಕಾಲ ಒಂದೇ ಗುಂಡಿಯನ್ನ ತೋಡುವುದಕ್ಕೆ ಸಮಯ ವಿನಿಯೋಗ ಮಾಡಲಾಗಿತ್ತು. ಆದ್ರೆ ನಿನ್ನೆಯ ಅನುಭವದ ಹಿನ್ನೆಲೆಯಲ್ಲಿ ಇವತ್ತು ಬಹಳ ಚುರುಕಾಗಿ ಅಂದ್ರೆ 1 ರಿಂದ 1.5 ಗಂಟೆಯ ಸೀಮಿತ ಅವಧಿಯಲ್ಲಿ ಎಲ್ಲ ಗುಂಡಿಗಳನ್ನ ಅಂದ್ರೆ ಉಳಿದ 4 ಗುಂಡಿಗಳನ್ನ 4 ಪಾಯಿಂಟ್ಗಳನ್ನ ಇವತ್ತು ಕ್ಲಿಯರ್ ಮಾಡಲಾಗಿದೆ. ಆ ಪಾಯಿಂಟ್ ನಲ್ಲೂ ಕೂಡ ಯಾವುದೇ ಸಿಕ್ಕಿಲ್ಲ ಅನ್ನುವಂಥದ್ದು ಈಗ ತಾನೇ ತಿಳಿದು ಬರುತ್ತಾ ಇರುವಂತಹ ಒಂದು ಬೆಳವಣಿಗೆ. ಸೊ ಇಲ್ಲಿಗೆ ಇವತ್ತಿನ ಕಾರ್ಯಾಚರಣೆಯನ್ನ ಮುಗಿಸುವಂತಹ ಸಾಧ್ಯತೆಗಳಿದೆ. ಯಾಕಂದ್ರೆ ಇದು ಅರಣ್ಯ ಆಗಿರುವಂತದ್ದು ಒಂದು, 2ನೇ ಲೈಟಿಂಗ್ ಪ್ರಾಬ್ಲಮ್ ಅಂದ್ರೆ ಸೂರ್ಯ ಅಸ್ತದ ಬಳಿಕ ಇಲ್ಲಿ ಅಂತ ಮೂವ್ಮೆಂಟ್ ಮಾಡುವುದಕ್ಕಾಗ್ಲಿ ಯಾವುದೇ ಅವಕಾಶ ಇರುವುದಿಲ್ಲ. ಮತ್ತು ಲೈಟ್ ಕಾಡಿಗೆ ವಿದ್ಯುತ್ ದೀಪವನ್ನು ಅಳವಡಿಸಿ ಯಾವುದೇ ಕಾರ್ಯಾಚರಣೆಯನ್ನ ನಡೆಸುವುದಕ್ಕೆ ಸಾಧ್ಯ ಇಲ್ಲ. ಮತ್ತು ಕತ್ತಲಾಗ್ತಾ ಇದ್ದ ಹಾಗೆ ನಿನ್ನೆ ಸಂಜೆಯ ವೇಳೆಗೆ ವಿಪರೀತ ಸೊಳ್ಳೆಯ ಕಾಟದಿಂದ ಅಲ್ಲಿ ಕಾರ್ಯಾಚರಣೆಗೆ ಹೋದವರೆಲ್ಲ ಬಹಳ ಕಷ್ಟವನ್ನು ಕೂಡ ಅನುಭವಿಸಿದ್ರು. ಮತ್ತು ಹೆಚ್ಚು ಕಡಿಮೆ ಇದೇ ಹೊತ್ತಿಗೆ ನಿನ್ನೆಯ ಕಾರ್ಯಾಚರಣೆಯನ್ನ ಸ್ಥಗಿತಗೊಳಿಸಲಾಗಿತ್ತು. ಸೊ ಈಗ ಸ್ಥಗಿತಗೊಳಿಸುವ ವೇಳೆಗೆ ಬಂದಿರುವಂತಹ ಮಾಹಿತಿಯ ಪ್ರಕಾರ 4ನೇ ಒಂದು ಗುಂಡಿಯನ್ನ ತೆರೆದ ನಂತರ ಒಂದು ಬ್ರೇಕ್ ಅನ್ನ ತೆಗೆದುಕೊಳ್ಳಲಾಗಿತ್ತು. ಆ ಹೊತ್ತಿಗೆ ಮೊಹಂತಿ ಅವರು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟಿರುವಂತದ್ದು ಗಮನ ಸೆಳೆದಿತ್ತು. ಸೊ ಕೆಲಸ ನಡೀತಲೇ ಇತ್ತು. ಉನ್ನತ ಮಟ್ಟದ ಅಧಿಕಾರಿಗಳು ಬಂದಿದ್ರು ಕೂಡ ಅಲ್ಲಿನ ಕಾರ್ಮಿಕರು, ಸಿಬ್ಬಂದಿಗಳು ಎಸಿ ಅವರ ಸಮ್ಮುಖದಲ್ಲಿ ಎಲ್ಲಾ ಕಾರ್ಯವನ್ನ ಮುಂದುವರೆಸಿದ್ರು, ಎಲ್ಲ ಕೆಲಸಗಳನ್ನ ಮುಂದುವರೆಸಿದ್ರು. ಸೊ ಈಗ ತಾನೇ ಮುಗಿದ ಒಂದು ಕಾರ್ಯಾಚರಣೆಯ ಪ್ರಕಾರ ಸುಮಾರು 5 ಅಡಿ ಆಳ 6 ಅಡಿ ಆಳ 5 ಅಡಿ ಅಗಲ ಈ ರೀತಿಯ ಒಂದು ಗುಂಡಿಯನ್ನ ತೆಗೆದು ನೋಡಿದಾಗ 5ನೇ ಪಾಯಿಂಟ್ ನಲ್ಲೂ ಕೂಡ ಯಾವುದೇ ಒಂದು ಕುರುಹುಗಳು ಪತ್ತೆ ಆಗಿಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟ ಆಗ್ತಾ ಇರುವಂತದ್ದು. ಮತ್ತು ಅದರ ಜೊತೆಗೆ ಏನು ಈಗಾಗಲೇ 13 ಪಾಯಿಂಟ್ಗಳನ್ನ ಗುರುತಿಸಲಾಗಿದೆ. ಆ ಪೈಕಿ 5 ಪಾಯಿಂಟ್ಗಳಲ್ಲಿ ಏನು ಇಲ್ಲ ಅನ್ನೋದು ಒಂದು ರೀತಿಯಲ್ಲಿ ಇಲ್ಲಿ ಸಾಕಷ್ಟು ಜನ ನಿನ್ನೆಯಿಂದ ಕೇಳ್ತಾ ಇದ್ದದ್ದು ಒಂದೇ, ಏನಾದ್ರೂ ಸಿಕ್ತಾ, ಕಳೆ ಬರಹ ಏನಾದ್ರೂ ಸಿಕ್ತಾ, ಅಸ್ಥಿ ಪಂಜರ ಸಿಕ್ತಾ ಅಂತ. ಸೊ 2ನೇ ದಿನದ ಕಾರ್ಯಾಚರಣೆಯ ಕೊನೆಗೂ ಕೂಡ ಬರ್ತಾ ಇರುವಂತಹ ಉತ್ತರ ಯಾವುದೇ ಕಳೆ ಬರಹ ಸಿಕ್ಕಿಲ್ಲ ಅನ್ನುವಂಥದ್ದು. ಸೊ ಇನ್ನು ಉಳಿದ ಪಾಯಿಂಟ್ಗಳು ಬಹಳ ನಿರ್ಣಾಯಕ ಆಗುತ್ತೆ. ಸುಮಾರು 8 ಪಾಯಿಂಟ್ಗಳನ್ನ ಇಲ್ಲಿ ಕಾರ್ಯಾಚರಣೆಯನ್ನ ನಡೆಸಬೇಕಾಗತ್ತೆ. ಇವತ್ತು ನಡೆದ ವೇಗ ನೋಡಿದ್ರೆ ನಾಳೆ ಮತ್ತಷ್ಟು ವೇಗ ಪಡ್ಕೊಳ್ಬಹುದು ಈ ಕಾರ್ಯಾಚರಣೆ ಅನ್ನುವಂಥದ್ದು ಸ್ಪಷ್ಟ. 13 ಪಾಯಿಂಟ್ಗಳು ಆದ ನಂತರ ಮತ್ತೇನಾಗುತ್ತೆ, ಕಾರ್ಯಾಚರಣೆ ಯಾವ ರೀತಿ ಮುಂದುವರಿಯುತ್ತೆ ಅನ್ನುವಂಥದ್ದು ಎಲ್ಲರಿಗಿರುವಂತಹ ಕುತೂಹಲ. ಮತ್ತಷ್ಟು ಪಾಯಿಂಟ್ಗಳು ಇವೆ ಅನ್ನುವುದನ್ನ ಅನಾಮಿಕ ದೂರುದಾರ ಹೇಳ್ತಾ ಇರುವುದರಿಂದ
ಮತ್ತೆ SIT ಕಾರ್ಯಾಚರಣೆ ಯಾವ ರೀತಿ ನಡೆಯುತ್ತೆ ಅನ್ನುವಂಥದ್ದು ಸದ್ಯ ಎಲ್ಲರಿಗೂ ಇರುವಂತಹ ಕುತೂಹಲ ಆಗಿದೆ. ನಿನ್ನೆಗಿಂತ ಇವತ್ತು ಕಾರ್ಯಾಚರಣೆ ಹೆಚ್ಚು ಬೇಗ ಶುರು ಆಗಿತ್ತು, ಸುಮಾರು 1 ಗಂಟೆಗಳಷ್ಟು ಬೇಗ ಶುರುವಾಗಿತ್ತು. ನಾಳೆ ಮತ್ತಷ್ಟು ವೇಗವಾಗಿ ಕಾರ್ಯಾಚರಣೆಯನ್ನ ನಡೆಸಬಹುದು ಮತ್ತು ಬಹಳ ಮುಖ್ಯವಾಗಿ ಕಾರ್ಮಿಕರನ್ನ ನಿನ್ನೆ 12 ಜನರನ್ನ ಬಳಸ್ಕೊಂಡಿದ್ರೆ ಇವತ್ತು 20 ಕಾರ್ಮಿಕರನ್ನ ಬಳಸಿಕೊಳ್ಳಲಾಗಿತ್ತು ಮತ್ತು ನಾಳೆ ಮತ್ತಷ್ಟು ಕಾರ್ಮಿಕರನ್ನ ಅಳವಡಿಸಿಕೊಳ್ಳುವ ಮೂಲಕ ಇದೊಂದು ಜನರ ಓಡಾಟದ ಸ್ಥಳ ಕೂಡ ಹೌದು, ಅದನ್ನು ಕೂಡ ಪೊಲೀಸರು ಗಮನ ಹರಿಸಬೇಕಾಗುತ್ತೆ. ಹೆದ್ದಾರಿಯ ಪಕ್ಕದಲ್ಲೇ ಅಂದ್ರೆ ಓಡಾಡುವ ರಸ್ತೆಯ ಪಕ್ಕದಲ್ಲೇ ಕೆಲವೊಂದು ಪಾಯಿಂಟ್ಗಳು ಕೂಡ ಇರುವುದರಿಂದ ಜನ ಓಡಾಟ ಇರುವ ಜಾಗದಲ್ಲಿ ಬಹಳ ಸೂಕ್ಷ್ಮವಾಗಿ ಈ ಒಂದು ಸಂದರ್ಭವನ್ನ ನಿಭಾಯಿಸಬೇಕಾಗುತ್ತೆ. ಅನೇಕ ಸವಾಲುಗಳಿವೆ. ಅದರ ಜೊತೆ ಮಳೆ ನಿರಂತರವಾಗಿ ಬಿಟ್ಟು ಬಿಡದೆ ನಿನ್ನೆ ಮಳೆ ಸುರಿದಿತ್ತು, ಇವತ್ತು ಕೂಡ ಆಗಿಂದಾಗೆ ಮಳೆ ಬರ್ತಾ ಇರುವುದು ಕಾರ್ಯಾಚರಣೆಗೆ ತೊಂದರೆ ಆಗದ ರೀತಿಯಲ್ಲಿ ಆ ಒಂದು ಏನು ಸಿಗುತ್ತೆ, ಒಂದು ವೇಳೆ ಸಿಕ್ಕಿದ್ರೆ ಅದಕ್ಕೆ ಯಾವುದೇ ಹಾನಿ ಆಗದ ರೀತಿಯಲ್ಲಿ ಕಳೆ ಬರಹ ಅಥವಾ ಅಸ್ಥಿಪಂಜರಗಳೇನಾದ್ರೂ ಸಿಕ್ಕಿದ್ರೆ ಅದಕ್ಕೆ ಯಾವುದೇ ಹಾನಿ ಆಗದ ರೀತಿಯಲ್ಲಿ ಇದನ್ನೆಲ್ಲ ನಿರ್ವಹಿಸಬೇಕಾಗುತ್ತೆ. ಸೊ ಬಹಳಷ್ಟು ಸವಾಲುಗಳು SIT ಮುಂದೆ ಇರುವಂತದ್ದು. ಆದ್ರೆ 2 ದಿನ SIT ಈ ಒಂದು ಒಟ್ಟು ಕಾರ್ಯಾಚರಣೆಯನ್ನ ನಿಭಾಯಿಸಿದ ರೀತಿ ನೋಡಿದ್ರೆ ಎಲ್ಲವೂ ಸುಗಮವಾಗಿ ಸಾಗಬಹುದು ಅನ್ನುವಂತ ನಿರೀಕ್ಷೆ ಇರುವಂತದ್ದು. ಥ್ಯಾಂಕ್ ಯು ಶಶಿಧರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.